ರಾಘವಾಂಕ ಕ್ರಿ. ಶ. 13ನೆಯ ಶತಮಾನದ ಆರಂಭ ಕಾಲದಲ್ಲಿ ಬೆಳಕಿಗೆ ಬಂದ 1225 ಕವಿ. ಇವನು ಕವಿ ಹರಿಹರನ ಸೋದರಳಿಯ. ಇವನು ಬರೆದ 6 ಕಾವ್ಯಗಳು ಷಟ್ಟದಿ ಛಂದಸ್ಸಿನಲ್ಲಿವೆ. ಷಟ್ಟದಿ ಸಾಮ್ರಾಜ್ಯ ನಿರ್ಮಾಪಕ, ಷಟ್ಟದಿ ಬ್ರಹ್ಮ ಎಂದು ಇವನಿಗೆ ಹೇಳುತ್ತಿದ್ದರು. ಇವನಿಗೆ ಉಭಯ ಕವಿ ಕಮಲರವಿ ಮತ್ತು ಉಭಯಕವಿ ಶರಭ ಬೇರುಂಡ ಎಂಬ ಬಿರುದುಗಳಿದ್ದವು. ಹರಿಶ್ಚಂದ್ರ ಕಾವ್ಯ ಈತನ ಮೇರುಕೃತಿ. ಇದು ವಾರ್ಧಕ ಷಟ್ಟದಿಯಲ್ಲಿದೆ. ಸೋಮನಾಥ ಚರಿತ್ರೆ, ಸಿದ್ಧರಾಮ ಚರಿತೆ, ಶರಭ ಚಾರಿತ್ರ ಮತ್ತು ಹರಿಹರ ಮಹತ್ವ ಇವು ವಾರ್ಧಕ ಷಟ್ನದಿಯಲ್ಲಿ ಬರೆದ ಇತರ ಕೃತಿಗಳು. ವೀರೇಶ ಚರಿತೆಯನ್ನು ಕವಿ ಉದ್ದಂಡ ಷಟ್ಟದಿಯಲ್ಲಿ ಬರೆದಿರುತ್ತಾನೆ. ಷಟ್ಟದಿ ಎಂದರೆ 6 ಸಾಲುಗಳ ಪದ್ಯ. ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ ಮತ್ತು ಪರಿವರ್ಧಿನಿ ಎಂದು ಷಟ್ಟದಿಯಲ್ಲಿ 6 ಪ್ರಭೇದಗಳಿವೆ. ರಾಘವಾಂಕನೊಬ್ಬನೇ ಉದ್ದಂಡ ಎಂಬ ಷಟ್ಟದಿಯನ್ನು ಪರಿಚಯಿಸಿ ಬಳಸಿರುತ್ತಾನೆ. ಮುಂದೆ ಯಾರೂ ಇದನ್ನು ಬಳಸಿಲ್ಲ.